ಮಹಾಮಹಿಮರಾಗಿರುವ ಸಿದ್ಧಬಸವೇಶ್ವರರ ಕಥಾಮೃತವನ್ನು, ಸಿದ್ಧಬಸವೇಶ್ವರರ ಲೀಲಾಮೃತವನ್ನು ನಾವು ಎಷ್ಟು ಶ್ರವಣ ಮಾಡಿದರೂ ಸಹಿತ ಕಡಿಮೆಯೇ. ಜೀವನದ ಕೊನೆಯವರೆಗೂ ಕೂಡ ಆ ಮಹಾತ್ಮನ ಮಹಿಮೆಯನ್ನು, ಆ ಮಹಾತ್ಮನ ಲೀಲಾಮೃತವನ್ನು, ಆ ಮಹಾತ್ಮನ ಬದುಕು, ಬರಹ, ಜೀವನ, ಸಾಧನೆ, ಹೋರಾಟ, ಈ ದೇಶವನ್ನು ಸಂಚರಿಸುವಂತಹ ಕಥೆಯನ್ನು ನಾವು ಎಷ್ಟು ಶ್ರವಣ ಮಾಡಿದರೂ, ಎಷ್ಟು ವರುಷ ಕೇಳಿದರೂ ಅದು ಕಡಿಮೆಯೇ. ಮತ್ತೆ 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 ಕೇಳೋದು. ನಮ್ಮ ಮಕ್ಕಳು ದೊಡ್ಡವರಾಗಬೇಕಾಗಿದ್ದರೆ, ದೊಡ್ಡವರು ಅಂದ್ರೆ ದೇಹದಿಂದ ದೊಡ್ಡವರಾಗೋದಲ್ಲ, ವಯಸ್ಸಿನಿಂದ ದೊಡ್ಡವರಾಗೋದಲ್ಲ, ದೇಹದ ತೂಕವನ್ನು ಹೆಚ್ಚಿಗೆ ಮಾಡಿಕೊಳ್ಳುವುದರ ಮೂಲಕವಾಗಿ ಬಲಿಷ್ಠವಾಗುವುದಲ್ಲ, ಮನದಿಂದ ದೊಡ್ಡವರಾಗಬೇಕು, ವ್ಯಕ್ತಿತ್ವದಿಂದ ದೊಡ್ಡವರಾಗಬೇಕು, ಚಾರಿತ್ರ್ಯದಿಂದ ದೊಡ್ಡವರಾಗಬೇಕು, ಗುಣಗಳಿಂದ ದೊಡ್ಡವರಾಗಬೇಕು, ನಡಾವಳಿಯಿಂದ ದೊಡ್ಡವರಾಗಬೇಕು, ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ದೊಡ್ಡವರಾಗುವುದೇ ನಿಜವಾಗಲೂ ದೊಡ್ಡವರಾದಂತೆ. ಯಾವ ಮನುಷ್ಯ ಎಲ್ಲರನ್ನ ಗೌರವಿಸೋದನ್ನು ಕಲಿತಾನೆ, ಅವನೇ ಎಲ್ಲರ ಗೌರವಕ್ಕೆ ಪಾತ್ರ ಆಗ್ತಾನೆ. ಇದು ಬಾಲ್ಯಾವಸ್ಥೆಯೊಳಗನ ತಂದೆಯಿಂದ, ತಾಯಿಯಿಂದ ವಿಶೇಷವಾಗಿರುವಂಥ ಸಂಸ್ಕಾರದಿಂದ ಎಲ್ಲ ಮಕ್ಕಳಿಗೂ ಬರುವಂಥದ್ದಿದು. ನಾವು ಯಾವ ಧರ್ಮದಲ್ಲಿ ಹುಟ್ಟುತ್ತೇವೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜಾತಿ ಯಾವುದು, ನಮ್ಮ ಪರಂಪರೆ ಯಾವುದು, ನಮ್ಮ ರೀತಿ ನೀತಿಗಳು ಯಾವುದು, ಇದು ಮುಖ್ಯ ಅಲ್ಲ. ನಾವು ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳಿಂದ, ನಮ್ಮ ಗುರು ಹಿರಿಯರಿಂದ, ನಮ್ಮೂರಿನ ಆರಾಧ್ಯ ದೈವದಿಂದ ನಾವು ಕಲಿತಿರುವಂಥ ಸಂಸ್ಕಾರದಿಂದ ನಾವು ದೊಡ್ಡವರಾಗ್ತೇವೆ. ಮನುಷ್ಯ ಯಾವಾಗಲೂ ಬಾಗುವುದನ್ನು ಕಲಿಬೇಕು, ಬೀಗುವುದನ್ನಲ್ಲ. ಮನುಷ್ಯ ಯಾವಾಗಲೂ ಮತ್ತೊಬ್ಬರನ್ನು ಪ್ರೀತಿಯಿಂದ ಕಾಣುವುದನ್ನು ಕಲಿಬೇಕು, ಎಲ್ಲರನ್ನೂ ಕೂಡ ಗೌರವಿಸುವುದನ್ನು ಕಲಿಬೇಕು. 12ನೇ ಶತಮಾನದಲ್ಲಿ ಬಸವಣ್ಣವರು ಯಾಕೆ ದೊಡ್ಡವರಾದರು? ಬಸವಣ್ಣನವರನ್ನು ಹುಡುಕುತ್ತಾ ಕಲ್ಯಾಣಕ್ಕೆ 196,000 ಗಣಾಧೀಶ್ವರರು ಬಂದರಲ್ಲಿಗೆ. ಪ್ರತಿನಿತ್ಯ ಅವರ ಪ್ರತಿದಿನ 3 ಹೊತ್ತು 196,000 ಜನ ಜಂಗಮ ಗಣಾಧೀಶ್ವರರಿಗೆ ಬಸವಣ್ಣನವರು ತಮ್ಮ ಮಹಾಮನೆಯಲ್ಲಿ ಪ್ರಸಾದವನ್ನು ಮಾಡಿಸಿದರು. ನಾನು ನೀವು ಮನೆಯಲ್ಲಿ ಒಬ್ಬ ಗಂಡ, 2 ಮಕ್ಕಳು, ಪುಣ್ಯ ಮಾಡಿದರೆ ಅತ್ತೆ ಮಾವ ನಿಮ್ಮೊಂದಿಗೆ, ಮನೆಯಲ್ಲಿ ಇರುವಂಥ ಇಬ್ಬರಿಗೆ ಪ್ರಸಾದವನ್ನು ಮಾಡಿ ಉಣಿಸೋದಕ್ಕೆ ನಮಗೆಲ್ಲ ತುಂಬ ಬೇಸರ ಆಗ್ತದೆ ಅಂತ ನಾವು ಭಾಳ ಜನ ತಾಯಿಯಂದ್ರೆ ಹೇಳ್ತಿರ್ತಾರೆ. ಭಾಳ ಬೇಜಾರಾಗೈತ್ರಿ, ಭಾಳ ಬೇಸರ ಆಗ್ಯದ್ರಿ ಹೀಗಂತಿರ್ತಾರೆ. 196,000 ಗಣಾಧೀಶ್ವರರಿಗೆ ಪ್ರಸಾದ. ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ಅಂತ ತುಮಕೂರಿನಲ್ಲಿ ಆಗಿ ಹೋದರು. ಪ್ರತಿನಿತ್ಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮೀಜಿಯವರ ಮಠದಲ್ಲಿ 20,000 ಜನ ಹುಡುಗರು 3 ಹೊತ್ತು ಪ್ರಸಾದ ಮಾಡ್ತಾರೆ. 20,000 ಜನ ಮಕ್ಕಳಿಗೆ ಅನ್ನದಾಸೋಹ. ಹೇಗೆ ಮಾಡ್ತಿರ್ಬೇಕ್ರಿ ಅವರು? ಹೇಗೆ ಕೊಡ್ತಿರ್ಬೇಕು ಪ್ರಸಾದನ? ಹೇಗೆ ಪ್ರಸಾದವನ್ನು ಸಿದ್ಧಪಡಿಸ್ತಿರ್ಬೇಕು? ನಾವು ಅದ ಬದನೆಕಾಯಿ, ಅದ ಸಪ್ಪನ ಬ್ಯಾಳಿ, ಅದ ಒಂದಿಷ್ಟು ಹೀರೆಕಾಯಿ ಚಟ್ನಿ, ಅದ ಹೀರೆಕಾಯಿ ಪಲ್ಯ, ಒಂದಿಷ್ಟು ಶೇಂಗಾ ಹಿಂಡಿ, ಶೇಂಗಾ ಸಾರು, ಇಷ್ಟು ಮಾಡೋದ್ರೊಳಗನ ನಮಗೆ 7-11 ಆಗತ್ತೆ. ಏನಂತ ಮಾಡೋಣ? ನಾಳೆ ಅಡುಗೆನ ಮಾಡಿ ಉಣಿಸಿದವರ ಕಥೆ ಇದು, ಉಂಡವರ ಕಥೆ ಅಲ್ಲ. ನಾನು ನೀವು ಎಲ್ಲ ಉಣ್ಣಾಕೆ ಬಂದವರು, ಉಣ್ಸಾಕೆ ಬಂದವರಲ್ಲ. ಬಸವಣ್ಣನವರನ್ನು ಹುಡುಕಿಕೊಂಡು ಲಕ್ಷ ಜನ ಕಲ್ಯಾಣಕ್ಕೆ ಬಂದಿದ್ದರು ಅಂದರೆ ಅದಕ್ಕೆ ಕಾರಣ ಬಸವಣ್ಣನವರು ಮಹಾಪ್ರಧಾನಿ ಅನ್ನೋದಕ್ಕಾಗಿ ಅಲ್ಲ, ಬಸವಣ್ಣನವರು ಬಹಳ ದೊಡ್ಡ ಮೇಧಾವಿ ಅನ್ನೋದಕ್ಕಾಗಿ ಅಲ್ಲ,
ಬಸವಣ್ಣನವರ ತಲೆಯ ಮೇಲೆ ಇರುವಂಥ ಚಿನ್ನದ ಕಿರೀಟವನ್ನು ನೋಡಿ ಜನ ಕಲ್ಯಾಣಕ್ಕೆ ಬರಲಿಲ್ಲ. ಬಸವಣ್ಣನವರಲ್ಲಿ ಇರುವಂತಹ ವಿನಯವಂತಿಕೆ, ಬಸವಣ್ಣನವರಲ್ಲಿ ಇರುವಂತಹ ಸೌಜನ್ಯತೆ, ಬಸವಣ್ಣನವರಲ್ಲಿ ಇರುವಂಥ ಭಾವ ಎಷ್ಟು ದೊಡ್ಡದು ಅಂದರೆ ಇವನಾರವ ಅಂತ ಅನ್ನಲಿಲ್ಲ. ಯಾರು ಮನೆಯ ಅಂಗಳಕ್ಕೆ ಭಕ್ತಿಯಿಂದ ಬರ್ತಾ ಇದ್ರೋ, ಯಾರು ಮಹಾಮನೆಯ ಅಂಗಳಕ್ಕೆ ಪ್ರೀತಿಯಿಂದ ಬರ್ತಾ ಇದ್ರೋ, ಯಾರು ಮಹಾಮನೆಯ ಅಂಗಳಕ್ಕೆ ಆನಂದದಿಂದ ಬರ್ತಾ ಇದ್ರೋ, ಬಂದವರೆಲ್ಲರನ್ನೂ ಕೂಡ ಅಣ್ಣ ಬಸವಣ್ಣನವರು ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಭಕ್ತಿಯಿಂದ ಯಾರ ಅಂಗದ ಮೇಲೆ ಲಿಂಗವಿತ್ತೋ, ಯಾರ ಹಣೆಯ ಮೇಲೆ ವಿಭೂತಿ ಇತ್ತೋ, ಅಂಗದ ಮೇಲೆ ಲಿಂಗ ಇದ್ದವರೆಲ್ಲರನ್ನೂ ಕೂಡ ಸಾಕ್ಷಾತ್ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಭಕ್ತಿಯಿಂದ ಸ್ವಾಗತ ಮಾಡಿದರು. ನಿಮ್ಮದು ಯಾವ ಊರು? ನಿಮ್ಮದು ಯಾವ ಜಾತಿ? ನೀವು ಐನೇರನ? ನಮ್ಮವರು. ನೀವು ಪಂಚಮಸಾಲಿಯರನ್ನ? ನಮ್ಮವರು. ಬಣಜಿಗಾರನ? ನಮ್ಮವರು. ಅದ್ರಾಗ ಯಾರು? ಆದಿ ಬಣಜಿಗಾರು. ಅದ್ರಾಗ ಯಾರು? ದೀಕ್ಷಾ ಬಣಜಿಗಾರು. ಮತ್ತು ಹಿಂಗೆ 100 ಅದ ನಮ್ಮವೆಲ್ಲ. ಐನೇರೊಳಗೆ 100, ಬಣಜಿಗಾರೊಳಗೆ 100, ಪಂಚಮಸಾಲಿಯರ್ಗೆ 100, ಬಳೆಗಾರ ಬೇರೆ, ಅವ್ರು ಬೇರೆ, ರೆಡ್ಡಿಯರೊಳಗೆ 100. ಬಸವಣ್ಣವ್ರು ಇದನ್ನು ಕೇಳಲಿಲ್ಲ. ಯಾರ ಎದೆಯ ಮೇಲೆ ಲಿಂಗ ಇತ್ತೋ ಅವರು ಸಾಕ್ಷಾತ್ ಸಂಗಮನಾಥ. ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಅಣ್ಣನವರು ಏನು ಕೈಗಳನ್ನು ಮುಗಿದು ಶಿರವನ್ನು ಬಾಗಿದ್ರಲ್ಲ, ಅಣ್ಣನಲ್ಲಿ ಇರುವಂಥ ವಿನಯವಂತಿಕೆಯನ್ನು ಸವಿಯುವುದಕ್ಕಾಗಿ ಕಾಶ್ಮೀರ ದೇಶದ ಮಹಾರಾಜ ಕಲ್ಯಾಣಕ್ಕೆ ಬಂದು ಕಟ್ಟಿಗೆಯನ್ನು ಮಾರುವಂಥ ಮೋಳಿಗೆಯ ಮಾರಯ್ಯನಾಗಿ ಪರಿವರ್ತನೆಯಾದ. ನೀವು ಪ್ರೀತಿಯಿಂದ ಕರೆದ್ರೆ ಎಲ್ಲರೂ ಬರ್ತಾರ. ಅದಕ್ಕೆ ಈ ವಿನಯವಂತಿಕೆ ಇದು ನಮ್ಮಲ್ಲಿ ಬಾಲ್ಯಾವಸ್ಥೆಯೊಳಗನ ನಮ್ಮ ತಂದೆಯಿಂದ ತಾಯಿಯಿಂದ ಇರುವಂಥ ಸಮಾಜದಿಂದ ನೋಡಿ ನಾವು ಕಲಿಬೇಕು. ಮನುಷ್ಯ ಬಾಗುವುದರಿಂದ ದೊಡ್ಡವಾಗ್ತಾನೆ ಹೊರತು ಬೀಗುವುದರಿಂದ ದೊಡ್ಡವಾಗೋದಿಲ್ಲ. ಅಣ್ಣವರ ಆರಾಮದಿರಿ, ಅಕ್ಕವರ ಆರಾಮದಿರಿ. ನೀವು ಬಸ್ನ್ಯಾಗ ಹೋಗಬೇಕಾಗಿದೆ. ಬಸ್ ಹೇಗದವ ಅನ್ನೋದು ನಿಮಗೆ ಗೊತ್ತಿದೆ ಈಗ ಅಲ್ವಾ? ಮೊನ್ನೆ ಒಂದು ಬಸ್ನ್ಯಾಗ 54 ಮಂದಿ ಕೂಡುವಂಥ ಬಸ್ನ್ಯಾಗ 100 ಮಂದಿ ಹೆಣ್ಮಕ್ಳು ಹತ್ತಿದ್ರು. ಒಬ್ಬನ ಡ್ರೈವರು, ಒಬ್ಬ ಕಂಡಕ್ಟರ್, ಇಬ್ಬರು ಗಂಡ್ಮಕ್ಳು ಅದ್ರ. ಉಳ್ದವ್ರೆಲ್ಲ ಹೆಣ್ಮಕ್ಳು. ಕಂಡಕ್ಟ್ರಿಗೆ ಒಳಗಡೆ ಹತ್ತೋದಕ್ಕೆ ಜಾಗನೇ ಇಲ್ಲ. ಅದರಾಗಿದ್ದೊಬ್ಬ ತಾಯಿ ಅಂದು, ಯವ್ವ ಹಾಗೆ ಮಾಡಿಬಿಡ್ರಿ ಯವ್ವ, ಅವ ಕಂಡಕ್ಟರ್ನೊಬ್ಬನ ಒಳಗೆ ತಗೋರಿ ಅಂದರು. ಕರ್ಕೋರಿ ಅಲ್ಲ, ಅವನೊಬ್ಬನ ಒಳಗೆ ಎಳ್ಕೋರಿ ಅಂದರು. ಆ ಹೆಣ್ಮಗಳು ಅಂದ್ರೆ ಇನ್ನೊಬ್ಬಕಿ, ಅವನ್ನೇನು ಹೇಳ್ಕೊಳ್ಳೋದು, ನಮಗೆ ನಿಂದ್ರಕ್ಕೆ ಜಾಗ ಇಲ್ಲ, ಅವನ್ನೇನು ಮಾಡ್ತಿದ್ವಿ, ಹೆಂಗಾದ್ರು ಫ್ರೀ ಐತಿ, ಅಲ್ಲಿ ಹೋಗಿಂದ ಇದು ಮಾಡಿದ್ರೆ ಅದು ಕರ್ಕೊಳಂಗಿಲ್ಲ, ಹಂಗೆ ಮಾಡಿಬೇಡ್ರಿ ಯವ್ವ, ನಮ್ಮ ತಂಗಿ ಮಗ ಅದಾನ, ಅವನೊಬ್ಬನ ಒಳಗೆ ಎಳ್ಕೋರಿ. ಹಿಂಗೆ ಅವ ಹಿಂಗೆ ಬರೋದ್ರಾಗ ಎಲ್ಲರೂ ಸೇರಿ ಎಳ್ಕೊಂಬಿಟ್ರು ನಡ್ಬರ್ಕ. ಅವನು ಮಧ್ಯದೊಳಗೆ ಬಂದು ನಿಂತ್ಕೊಂಬಿಟ್ಟ. ಉಸಿರಾಡೋದಕ್ಕಾಗೋಲ್ದು, ಅಷ್ಟು ಗದ್ದಲ. ಊರು ದಾಟಿ ಕೋಳ್ಕೂರು ದಾಟಿ 2-3 ಕಿಲೋಮೀಟ್ರ್ ಹೋಗೋದ್ರೊಳಗನ ಬಸ್ಸು ಬಂದಾತು. ಡ್ರೈವರ್ ಅಂದ, ಮತ್ತು ಬಸ್ನ್ಯಾಗ ಗಂಡ್ಮಕ್ಳೆಲ್ಲ ಇಳಿರಿ ಕೆಳಗೆ ಅಂದವ. ಯಾಕಯ್ಯಪ್ಪ, ಯಾಕೆ ಇಳಿಬೇಕು? ಮತ್ತು ಬಸ್ ಮುಂದೆ ಹೋಗ್ಬೇಕಾದ್ರೆ ಬಂದಾಗೈತಿ, ನೀವು ಬಸ್ಸನ್ನು ತಳ್ಳಿದರೆ, ಬಸ್ಸನ್ನು ಒತ್ತಿದರೆ ಬಸ್ ಪ್ರಾರಂಭ ಆಗ್ತದೆ. ಎಲ್ಲರೂ ಇಳಿರಿ, ಎಲ್ಲರೂ ಇಳಿದ್ರು. ಇಳಿದು ಬಸ್ ಒತ್ತೋದಕ್ಕೆ ಪ್ರಾರಂಭ ಮಾಡಿದ್ರು. ಅರ್ಧ ತಾಸು ಆದರೂ ಬಸ್ ಹಿಂದೆ ಹೋಗಲಿಲ್ಲ, ಮುಂದೆ ಹೋಗಲಿಲ್ಲ. ಯಾಕೆ? 50 ಮಂದಿ ಹಿಂದೆ ಅದಾರ, 50 ಮಂದಿ ಮುಂದೆ ಅದಾರ. ಬಸ್ ನಡ್ಬರ್ಕ್ ಹಿಂದಿದ್ದವ್ರು ಮುಂದೆ ಒತ್ತೋದು, ಮುಂದಿದ್ದವರು ಬಸ್ಸ ಹೋಗಲಿಲ್ಲ. ಡ್ರೈವರ್ ಅಂದ, ಯಾಕೆ ಹೋಗೋವಲ್ದು? ಕಂಡಕ್ಟರ್ ಅಂದ, 50 ಮಂದಿ ಮುಂದಾಗ್ಯಾರ, 50 ಮಂದಿ ಹಿಂದಾಗ್ಯಾರ. ಅವ ಅಂದ, ಯವ್ವ ನಿಮ್ಮ ಕಾಲಿಗೆ ಬೀಳ್ತೀನವ ಯವ್ವ, ಎಲ್ಲರೂ ಸೇರಿ ಒಂದ ಕಡೆ ನಿಂತ್ಕೊಂಡು ಒತ್ತಿದ್ರೆ ಬಸ್ ಹೋಗುತ್ತಾ? ಹಂಗಂದ್ರೆ ಹಿಂದೆ ಒತ್ತೀವಿ ಅಂದ್ರೆ ಅವರು ಹಿಂದೂಸ್ತಾನಿ ಗಾಯಕರವ್ರು, ಹಿಂದೆ ಒತ್ತೀವಿ. ಒತ್ತರಪ್ಪ. ನಾ ಹೇಳೋದು ಇಷ್ಟ, ಇವತ್ತು ಒಂದು ಬಸ್ಸಿನೊಳಗೆ ಕೂತ್ಕೊಂಡು ನಾವು ಕಲಬುರಗಿಗೆ ಹೋಗ್ಬೇಕಂದ್ರೆ, ಶಹಾಪುರಕ್ಕೆ ಹೋಗ್ಬೇಕಂದ್ರೆ ಜಾಗ ಇರಲಿಲ್ಲಪ್ಪ ಅಂದ್ರೆ ನಾವು ಏನು ಕೇಳೋದು? ಅಣ್ಣ ಸ್ವಲ್ಪ ವಯಸ್ಸಾದವ್ರು ಅದಾರ, ಸ್ವಲ್ಪ ಜಾಗ ಬಿಡು ಅಣ್ಣ. ಕಾಕ ಇವ್ರಿಗೊಂದಿಷ್ಟು ಜಾಗ ಬಿಡು. ದೊಡ್ಡಪ್ಪ ಇವ್ರಿಗೊಂದಿಷ್ಟು ಜಾಗ ಬಿಡಂದ್ರೆ ಯಾರು ಬೇಡ ಅಂತಾರವ? ವಯಸ್ಸಾದವ್ರು ಅಂತೀವಿ ತಂಗಿ, ಅವ್ರ ಸಂಬಂಧ ಅಲ್ಲ,
ನೀ ಏನು ಒಳ್ಳೆಯ ಮಾತುಗಳನ್ನು ಆಡಿದೆಯಲ್ಲವ, ನಿನ್ನ ಮಾತು ಕೇಳಿ ನನಗೆ ಆನಂದ ಆಗ್ಯದ ಮಗಳ, ಕರ್ಕೋ ಅವ್ರನ್ನ, ಹಿರಿಯರನ್ನ ಕರಿಯವ, ನಾ ಕೂಡಿಸ್ತೀನಿ ಅಂತ ಜಾಗ ಬಿಡ್ಬೇಕು. ಅಣ್ಣವ್ರ ಕಾಕಾರ ಚಿಗಪ್ಪ ದೊಡ್ಡಪ್ಪ ಅಂದ್ಬಿಟ್ರೆ ಪಾರಾಗಿ ಹೋಗ್ಬಿಡ್ತೀವಿ. ಜನಸಾಗರವನ್ನು ಪಾರಾಗಬೇಕಾದ್ರೆ 2 ಒಳ್ಳೆಯ ಮಾತು. ಅರ್ಧ ಗಂಟೆ ಬಸ್ಸಿನೊಳಗೆ ಕಲಬುರಗಿಗೆ ಹೋಗ್ಬೇಕಾದ್ರೆ 100 ಮಂದಿ ಜೊತೆ ಜಗಳ ತೆಗೆದ್ರೆ ಎಲ್ಲರೂ ಸೇರಿ ನಮ್ಮನ್ನು ಹೊರಗೆ ಹಾಕ್ತಾರೆ. ಜನಸಾಗರವನ್ನು, ಇಲ್ಲೇನು ಜನ ಕೂತೀರಿ ಅವರ ಅಕ್ಕರ ಅಣ್ಣರ ಅಂದ್ಕೊಂಬಿಟ್ರೆ ಮುಗಿದೋತು, ಪಾರಾಗಿ ಹೋಗ್ತೀವಿ. ಇನ್ನು ಇಲ್ಲಿ ಭೀಮಾ ನದಿ ಇದೆ ನೋಡಿ, ಭೀಮಾ ನದಿ. ಆ ಭೀಮಾ ನದಿಯನ್ನು, ಜಲಸಾಗರವನ್ನು ದಾಟಿ ಹೋಗ್ಬೇಕಾದ್ರೆ ಒಂದು ಹಡಗದಾಗ ಕುತ್ಕೋಬೇಕು. ಹಡಗದಾಗ ಜನಸಾಗರ ದಾಟಬೇಕಾದ್ರೆ 2 ಮಾತು, ಜಲಸಾಗರವನ್ನು ದಾಟಬೇಕಾದ್ರೆ ಅಲ್ಲೊಂದು ಬುಟ್ಟಿ ಇರಬೇಕು, ಹರಗೋಲು ಇರಬೇಕು, ಹಡಗು ಇರಬೇಕು. ಹಾಗೆ ಭವಸಾಗರ, ಈ ಪ್ರಪಂಚ ಅನ್ನುವಂಥ ಭವಸಾಗರ ಏನಿದೆಯಲ್ಲ, ಸಂಸಾರದ ಸಾಗರ ಇದೆಯಲ್ಲ, ಈ ಸಂಸಾರದ ಸಾಗರವನ್ನು ದಾಟಿ ಸಿದ್ಧ ಬಸವೇಶ್ವರನ ಪಾದದ ಹತ್ತಿರ ನಾವು ಹೋಗಬೇಕಾಗಿದ್ದರೆ ಅವನ ಆಶೀರ್ವಾದ ಬೇಕು, ಅವನ ನಾಮಸ್ಮರಣೆ ಬೇಕು. ಸಿದ್ಧ ಬಸವೇಶ್ವರ ಅನ್ನುವಂಥ ನಾಮಸ್ಮರಣೆ, ವಿನಯವಂತಿಕೆ, ಗುರು ಲಿಂಗ ಜಂಗಮರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡೋದು. ಹಂಗೆ ಮಾಡಿದ್ರನ ನಮಗೆ ಮೋಕ್ಷ. ನಾವು ಹಾಗೆ ಬಾಗಿದ್ರನ ಗುರು ಲಿಂಗ ಜಂಗಮರ ಆಶೀರ್ವಾದ.